ಅಭಿವೃದ್ಧಿ ಲೈಫ್ ಸ್ಟೈಲ್ನ ವೀಕ್ಷಕರಿಗೆ ಸ್ವಾಗತ. ನಿಮ್ಮ ಡಾಕ್ಟರ್ ದೀಪಕ್ ಗುರ್ಜಿ ಮಾಡುವ ಪ್ರಣಾಮಗಳು. ಸೊ ಇವತ್ತಿನ ಸಂಚಿಕೆಯಲ್ಲಿ ಭಾಳ ಒಂದು ವಿಭಿನ್ನವಾದಂಥ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ. ತುಂಬ ಜನ ನೋಡಿರ್ತೀರ, ದೇವಸ್ಥಾನದ ಮುಂದೆ ನಾವು ಹೋದಾಗ ತುಂಬ ಜನ ಈ ಥರ ಕಿವಿ ಹಿಡ್ಕೊಂಡು ಬಸ್ಕಿ ಹೊಡಿತಾ ಇರ್ತಾರೆ, ದಂಡ ಹೊಡಿತಾ ಇರ್ತಾರೆ. ಸೊ ಯಾಕೆ ಬಂತು ಅಂತಂದರೆ ಅದ್ರ ಹಿಂದೆನೂ ಕೂಡ ಒಂದು ಸೈಂಟಿಫಿಕ್ ಹಿನ್ನೆಲೆ ಇರಬೇಕಲ್ವಾ. ಸುಮ್ಮನೆ ದೇವ್ರ ಮುಂದೆ ನಾವು ಹೋಗಿ ಭಕ್ತಿಯಿಂದ ಬೇಡ್ಕೊಳ್ತೀವಿ, ಯಾಕೆ ನಾವು ಈ ಥರ ಕಿವಿ ಹಿಡ್ಕೊಂಡು ತಪ್ಪಾಯಿತು ಅಂತನೋ ಅಥವಾ ಆ ರೀತಿ ಯಾಕೆ ಮಾಡ್ತೀವಿ ಅಂತಂದಾಗ ನೋಡಿ, ಆ ಹಿರಿಕರು ಹೇಗೆ ಮಾಡಿದ್ರು ಅಂತಂದರೆ, ಆ ಕಿವಿ ಇಟ್ಕೊಂಡು ನಾವು ಆ ರೀತಿ ಬಸ್ಕಿ ಹೊಡೆದಾಗ ಏನಾಗುತ್ತೆ ಅಂದರೆ, ಆ ಏನು ಬಗ್ಗಿ ಎದ್ದೊಳುವಂಥ ಸಮಯದಲ್ಲಿ ಅದು ನಮ್ಮ ಮೂಲಾಧಾರ ಚಕ್ರಗೆ ಅದು ಇಂಪ್ಯಾಕ್ಟ್ ಮಾಡುತ್ತೆ. ಮೂಲಾಧಾರ ಚಕ್ರ ಅಂದ್ರೇ ಎಲ್ಲೋ ಒಂದು ಕಡೆ ನಮ್ಮ ಇಮ್ಯುನಿಟಿಗೆ ಅಥವಾ ಇನ್ಫರ್ಟಿಲಿಟಿಗೆ ಅಥವಾ ನಮ್ಮ ಕಾನ್ಫಿಡೆನ್ಸ್ಗೆ ಅದು ಬೂಸ್ಟ್ ಮಾಡೋವಂಥದ್ದು. ಸೊ ಯಾವಾಗ ಆ ಚಕ್ರ ನಮ್ಮ ಈ ಥರ ಬಸ್ಕಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಆ್ಯಕ್ಟಿವೇಟ್ ಆಗುತ್ತೆ. ಸೊ ಆ್ಯಕ್ಟಿವೇಟ್ ಆದಾಗ ಏನಾಗುತ್ತೆ, ನಮ್ಮಲ್ಲಿ ಕಾನ್ಫಿಡೆನ್ಸ್ ಆಗ್ಬೋದು ಅಥವಾ ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಆಗ್ಬೋದು. ಆ ರೀತಿ ಯಾವುದೇ ರೀತಿ ಇನ್ಫರ್ಟಿಲಿಟಿಲಿ ಪ್ರಾಬ್ಲಮ್ ಆಗೋಕ್ಕೆ ಬಿಡೋಲ್ಲ ಅದು. ಸೊ ಆ ರೀತಿ ನೋಡಿ, ಎಲ್ಲೋ ಒಂದು ಕಡೆ ನಮ್ಮ ದೇವರಿಗೆ ಪೂಜೆ ಮಾಡ್ತಾ ಇದ್ದೀವಿ, ಭಕ್ತಿಯಿಂದ ಬೇಡ್ಕೊಳ್ತಾ ಇದ್ದೀವಿ. ಅದರಲ್ಲೂ ಕೂಡ ಈ ರೀತಿ ಮಾಡೋದ್ರಿಂದ ಅಷ್ಟೊಂದು ಆರೋಗ್ಯ ಸಮಸ್ಯೆಗೂ ಆಗಬಾರ್ದು. ಆ ರೀತಿ ಒಂದು ಪ್ಲ್ಯಾನ್ ಮಾಡಿದರು. ಈಗಲೂ ನೋಡಿರ್ಬೋದು ನೀವು, ಎಷ್ಟೋ ಸ್ಕೂಲ್ಗಳಲ್ಲಿ ಈ ಥರ ಕಿವಿ ಇಟ್ಕೊಂಡು ಬಸ್ಕಿ ಮಾಡಿ ಅಂತ ಹೇಳ್ತಾ ಇರ್ತಾರೆ. ಇದನ್ನೇ ಇನ್ನೂ ಮುಂದುವರೆದ ಭಾಗದಲ್ಲಿ ಈಗ ಆಲ್ಮೋಸ್ಟು ಇದಕ್ಕೆ ಸೂಪರ್ ಬ್ರೈನ್ ಯೋಗ ಅಂತ ಈಗ ಯೋಗ ಅವರು ಅದನ್ನು ಕರೀತಾ ಇದ್ದಾರೆ. ನೋಡಿ, ಎಲ್ಲಿಂದ ಎಲ್ಲಿಗೆ ದೇವ್ರ ಮುಂದೆ ಬಸ್ಕಿ ಹೊಡಿತಾ ಇದ್ದಂಥದ್ದು, ದಂಡ ಹೊಡಿತಾ ಇರೋದು ಅಂಥದ್ದನ್ನು ಅದನ್ನೇ ಸೂಪರ್ ಬ್ರೈನ್ ಯೋಗ ಅಂತ ಹೇಳಿ ಆ ಯೋಗ ಕ್ಲಾಸಲ್ಲೂ ಕೂಡ ಇದನ್ನು ಇನ್ಕ್ಲೂಡ್ ಮಾಡ್ತಿರ್ತಾರೆ. ಎಷ್ಟೋ ಮಕ್ಕಳು ಆ ಬುದ್ಧಿವಂತಿಕೆ ಡೆವಲಪ್ ಆಗಬೇಕು, ಬುದ್ಧಿ ತುಂಬ ಚುರುಕಾಗಬೇಕಾದ್ರೆ ಈ ಥರ ಕಿವಿನ ಇಟ್ಕೊಂಡು ಈ ಥರ ಮಾಡಿಸ್ತಾ ಇರ್ತಾರೆ, ಬಸ್ಕಿ ಹೊಡಿಸ್ತಾ ಇರ್ತಾರೆ. ಅದೇ ಒಂದು ಆಸನ ಕೂಡ ಆಗಿದೆ ಈಗ. ಇದನ್ನು ಸೂಪರ್ ಬ್ರೈನ್ ಯೋಗ ಅಂತಲೇ ಕರೀತಾ ಇರ್ತಾರೆ. ಇಷ್ಟು ಮಟ್ಟಿಗೆ ನೋಡಿ, ನಾವು ಪ್ರಾಕ್ಟೀಸ್ ಮಾಡುವಂಥ ಸಾಕಷ್ಟು ವಿಷಯಗಳಲ್ಲೂ ಕೂಡ ಎಲ್ಲೋ ಒಂದು ಕಡೆ ಆ ದೈವತ್ವದಲ್ಲೂ ಕೂಡ ನಮ್ಮ ಆರೋಗ್ಯ ಚೆನ್ನಾಗಬೇಕು ಅಥವಾ ನಮ್ಮ ಜೀವನ ಸುಧಾರಣೆ ಆಗಬೇಕು ಅನ್ನೋ ವಿಷಯಗಳು ತುಂಬ ಅಡಗಿದೆ. ಇದೇ ರೀತಿ ನೀವು ನೋಡೋದಾದ್ರೂ ಕೂಡ ಈಗ ನೀವು ಗರ್ಭಗುಡಿ ನೋಡಿರ್ತೀರ, ಗರ್ಭಗುಡಿ ಮೇಲೆ ಆ ಗೋಪುರ ಕೂಡ ಇರ್ತದೆ. ಆ ಗೋಪುರದ ಮುಂದೆ ಒಂದು ಗರುಡಗಂಬ ಇರ್ತದೆ. ಯಾವುದಾದ್ರು ಅಬ್ಸರ್ವ್ ಮಾಡಿ ನೋಡಿ ಬೇಕಾದ್ರೆ ಆ ಗೋಪುರದ ಏನು ತುದಿ ಏನಿದೆ, ಆ ಹೈಟು ಕೂಡ ಆ ಗರುಡಗಂಬ ಏನಿದೆ ಆಪೋಸಿಟ್ ಇರೋವಂಥದ್ದು, ಅದು ಕೂಡ ಇಲ್ಲಿ ಏನು ಪಾಸಿಟಿವ್ ಎನರ್ಜಿ ಎಮಿಟ್ ಆಗುತ್ತಲ್ವಾ, ಜನ್ರೇಟ್ ಆಗುತ್ತಲ್ವಾ, ಅದು ಆ ಟಿಪ್ಪಿಗೆ ಹೋಗ್ಬಿಟ್ಟು ಅಲ್ಲಿಂದ ಅಲ್ಲಿಗೆ ಪಾಸ್ ಆಗ್ತದೆ. ಆ ಸರ್ಕ್ಯೂಟ್ ಕಂಪ್ಲೀಟ್ ಆಗುತ್ತೆ. ಆ ಗರ್ಭಗುಡಿಗೂ ಮತ್ತು ಏನು ಆ ಗರುಡಗಂಬ ಏನಿರುತ್ತೆ ದೇವ್ರ ಮುಂದೆ ಎಕ್ಸಾಕ್ಟ್ ನೋಡಿ, ನೀವು ಅಬ್ಸರ್ವ್ ಮಾಡಿ ನೋಡಿ, ಆ ಗರ್ಭಗುಡಿ ಮಧ್ಯದ ಭಾಗದಲ್ಲಿ ಸ್ಟ್ರೈಟಾಗಿರುತ್ತೆ. ಆ ಸ್ಟ್ರೈಟಾಗಿರೋದು ಒಂದೇ ಇಲ್ಲ, ಆ ಯಾವ ದೇವರಿರುತ್ತೋ ಅದ್ರ ಮುಂದೆ ಅದರ ವಾಹನ ಕೂಡ ಇರ್ತಾರೆ. ಎಸ್ಪೆಷಲಿ ಶಿವನ ದೇವಸ್ಥಾನಕ್ಕೆ ಹೋದರೆ ನಂದಿ ಇರುತ್ತೆ. ಅದೇ ರೀತಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋದರೆ ತುಂಬ ಕಡೆ ಒಂಟೆ ಇರೋವಂಥದ್ದು ನೋಡಿರ್ತೀರ. ಅಂದರೆ ಆ ಯಾವ ದೇವ್ರು ಇರ್ತಾರೋ ಅದರ ವಾಹನ ಕೂಡ ಅದ್ರ ಮುಂದೆನೇ ಇರೋವಂಥದ್ದನ್ನು ನಾವು ಕಾಣ್ಬೋದು ಸ್ನೇಹಿತರೆ. ಸೊ ಎಲ್ಲದಕ್ಕೂ ಕೂಡ ಒಂದು ಹಿನ್ನೆಲೆ ಇದೆ. ಸೊ ಎಲ್ಲದಕ್ಕೂ ಕೂಡ ಒಂದು ಸೈಂಟಿಫಿಕ್ ಒಂದು ಬ್ಯಾಕ್ಗ್ರೌಂಡ್ ಇರುತ್ತೆ. ನಾವು ಪ್ರತಿಯೊಂದು ಕೂಡ ಡೀಪಾಗಿ ನೋಡಿದಾಗ ಇದನ್ನು ಯಾಕೆ ಮಾಡ್ತಾ ಇದ್ದೀವಿ, ನಾವು ಯಾಕೆ ಉರುಳು ಸೇವೆ ಮಾಡ್ತಾ ಇದ್ದೀವಿ, ಯಾಕೆ ದೇವ್ರ ಪ್ರದಕ್ಷಿಣೆ ಮಾಡ್ತಾ ಇದ್ದೀವಿ, ಪ್ರತಿಯೊಂದಕ್ಕೂ ಕೂಡ ಸೈಂಟಿಫಿಕಲಿ ಏನಾದ್ರು ಒಂದು ಲಿಂಕನ್ನು ಇಟ್ಟಿರ್ತಾರೆ. ಅದಷ್ಟಲ್ಲಿ ಸುಲಭವಾಗಿ ಯಾವುದೇ ಪ್ರಾಕ್ಟೀಸ್ ಆದರೂ ಬಂದಿರಲ್ಲ. ಎಷ್ಟೋ ವರ್ಷಗಳಿಂದ ಇವೆಲ್ಲ ನಡ್ಕೊಂಡ್ಬಂದಿದೆ ಅಂತಂದರೆ ಯಾವುದಾದ್ರು ಒಂದು ರೂಪದಲ್ಲಿ ನಮಗೆ ಅದು ಪಾಸಿಟಿವ್ ಆಗಿ ನಮಗೆ ಇಂಪ್ಯಾಕ್ಟ್ ಮಾಡಲೇಬೇಕು. ಇಂಪ್ಯಾಕ್ಟ್ ಮಾಡಲೇ ಹೋಗಿಲ್ಲ ಅಂತಂದಿದ್ರೆ ಇಷ್ಟು ವರ್ಷ ಅದು ನಡ್ಕೊಂಬರ್ತಾ ಇರಲಿಲ್ಲ. ಎಲ್ಲೋ ಈ ಆಚರಣೆಗಳೆಲ್ಲ ಸೆಂಟ್ರಲ್ ಎಲ್ಲೋ ಒಂದು ಕಡೆ ಡ್ರಾಪ್ ಆಗಿಬಿಟ್ಟಿರೋದು. ಯಾವಾಗ ಆಚರಣೆಗಳೆಲ್ಲ ನಡ್ಕೊಂಬಂದಿದೆ ಅಂತಂದರೆ ಆ ಆಚರಣೆಯಲ್ಲಿ ಏನಾದ್ರು ಒಂದು ಹಿನ್ನೆಲೆ ಇದೆ, ಯಾವುದಾದ್ರು ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ನಮ್ಮ ಜೀವನಕ್ಕೆ ಮಾಡೇ ಮಾಡುತ್ತೆ ಅಂತ. ಅಥವಾ ನಾವು ದೇವ್ರ ಪೂಜೆ ಎಲ್ಲ ಮಾಡಿದ್ಮೇಲೆ ಒಂದು 5 ನಿಮಿಷ ಆದ್ರೂ ಕೂತು ಬರ್ತೀವಿ. ಯಾಕೆ ದೇವಸ್ಥಾನದಲ್ಲಿ ಕೂತು ಬರ್ತೀವಿ ಅಂದರೆ, ಆ ಭಗವಂತನ ಅಪ್ಪನ ಸನ್ನಿಧಾನ ನಾವೊಂದು 5 ನಿಮಿಷ ಅವ್ರನ್ನ ಕಾದ್ರೆ, ಅವ್ರನ್ನ ಅಲ್ಲಿ ಕಾಯ್ತಾ ಕೂತ್ಕೊಂಡ್ರೆ ನಾವು ಎಲ್ಲೇ ಹೋದ್ರೂ ಕೂಡ ಆ ದೇವ್ರು ನಮ್ಮನ್ನು ಕಾಪಾಡ್ತಾರೆ, ನಮ್ಮನ್ನು ಕಾಯ್ತಾ ಇರ್ತಾರೆ ಅಂತ. ನೋಡಿ, ಈ ರೀತಿ ಒಂದು ಚಿಕ್ಕ ಚಿಕ್ಕ ಒಂದು ಭಾವನೆಗಳು, ಚಿಕ್ಕ ಚಿಕ್ಕ ಒಂದು ನಂಬಿಕೆಗಳು ನಮ್ಮ ಜೀವನದಲ್ಲಿ ಎಷ್ಟು ಮಟ್ಟಿಗೆ ಒಂದು ಬದಲಾವಣೆ ತರುತ್ತೆ ಅಂತ ಹೇಳೋಕ್ಕಾಗಲ್ಲ ಸ್ನೇಹಿತರೆ. ಸೊ ಸಾಕಷ್ಟು ಜನರೊಂದಿಗೆ ಮಾಹಿತಿಗಳನ್ನ ಶೇರ್ ಮಾಡ್ತಾ ಬನ್ನಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ. ವಂದನೆಗಳು.